ಕೂಡ್ಲಿಗಿ ಬಾಲಕಿ ಸೇರಿದಂತೆ 5-6 ಜನರ ಮೇಲೆ ಬೀದಿನಾಯಿಗಳಿಂದ ಅಟ್ಯಾಕ್ ಆತಂಕದಲ್ಲಿ ಸಾರ್ವಜನಿಕರು. ಕೂಡ್ಲಿಗಿ ಪಟ್ಟಣದ 1ನೇ ವಾರ್ಡ್ ಬಸ್ ನಿಲ್ದಾಣದ ಹಿಂಭಾಗದಲ್ಲಿ ಇಂದು ಬೀದಿನಾಯಿ 3 ವರ್ಷದ ಹೆಣ್ಣು ಮಗು ಸೇರಿದಂತೆ 5 ಜನರ ಮೇಲೆ ದಾಳಿ, ಗಂಭೀರವಾಗಿ ಗಾಯಗೊಳಿಸಿರುವ ಘಟನೆ ಇಂದು ಜರುಗಿದೆ. ಗಾಯಾಳುಗಳು ಸಾರ್ವಜನಿಕ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆದಿದ್ದು ಸಾರ್ವಜನಿಕರು ತೀವ್ರ ಆತಂಕದಲ್ಲಿದ್ದಾರೆ. ಒಂದು ಬೀದಿನಾಯಿಯು ಇಂದು ಬೆಳಿಗ್ಗೆಯಿಂದ ಸಂಜೆಯವರೆಗೆ ವಿನಾಕಾರಣ 5 ಜನರನ್ನು ಕಚ್ಚಿ ಗಂಭೀರವಾಗಿ ಗಾಯಗೊಳಿಸಿದೆ. ಕೆಎಸ್ಆರ್ಟಿಸಿ ಬಸ್ ಡಿಪೋ ಹಿಂಭಾಗದಲ್ಲಿ ವಾಸವಿರುವ ಶ್ರೀನಿವಾಸ್ ಎಂಬುವವರ ಮೊಮ್ಮಗಳು 3 ವರ್ಷದ ಬಾಲಕಿ ಶ್ರೀನಿಧಿ ಸಂಜೆ ಹೊತ್ತಲ್ಲಿ ತಮ್ಮ ಮನೆಯ ಅಂಗಳದಲ್ಲಿ ಆಟವಾಡುತ್ತಿರುವ ಸಂದರ್ಭದಲ್ಲಿ ಬೀದಿ ನಾಯಿ ಏಕಾಏಕಿ ಮಗುವಿನ ಮೇಲೆ ಎರಗಿ ಬಾಲಕಿಯ ಕತ್ತಿಗೆ ಬಾಯಿ ಹಾಕಿ ಎಳೆದಾಡಿದೆ. ನಂತರ ಬಾಲಕಿಯ ಸೊಂಟದ ಭಾಗಕ್ಕೆ ಬಾಯಿ ಹಾಕಿ ತೀವ್ರವಾಗಿ ಗಾಯಗೊಳಿಸಿದೆ. ಬಾಲಕಿ ತೀವ್ರವಾಗಿ ಕಿರುಚಾಡಿ ಅರುಚಾಡಿದ್ದು, ಮನೆಯೊಳಗಿಂದ ಪೋಷಕರು ಹಾಗೂ ಅಕ್ಕಪಕ್ಕದ ಮನೆಯವರು ನಾಯಿಯಿಂದ ಬಾಲಕಿಯನ್ನು ರಕ್ಷಿಸಿದ್ದಾರೆ. ಮತ್ತು ಪೋಷಕರು ಕೂಡಲೇ ಬಾಲಕಿಯನ್ನು ಸಾರ್ವಜನಿಕ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿದ್ದಾರೆ. ಅಲ್ಲದೆ ಇದೇ ನಾಯಿಯು ಈ ಮುನ್ನ ಅದೇ ಏರಿಯಾದಲ್ಲಿ ಸಂಚರಿಸುವ ಇನ್ನೂ 4 ಜನರ ಮೇಲೆ ಎರಗಿ ತೀವ್ರವಾಗಿ ಗಾಯಗೊಳಿಸಿದೆ ಎಂದು ಸಾರ್ವಜನಿಕರು ತಿಳಿಸಿದ್ದಾರೆ. ಹಲವೆಡೆಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದ್ದು, ಅವುಗಳನ್ನು ಕೂಡಲೇ ಸೆರೆ ಹಿಡಿದು ಸೂಕ್ತ ಚಿಕಿತ್ಸೆ ನೀಡಿ ಜನವಸತಿ ರಹಿತ ನಿರ್ಜನ ಪ್ರದೇಶಗಳಿಗೆ ಅವುಗಳನ್ನು ಸಾಗಿಸಬೇಕಾಗಿದೆ. ಸಂಬಂಧಿಸಿದಂತೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಕೂಡಲೇ ಅಗತ್ಯ ಕ್ರಮ ಜರುಗಿಸಬೇಕೆಂದು ವಂದೇ ಮಾತರಂ ಜಾಗೃತಿ ವೇದಿಕೆ ಹಿರಿಯ ಮುಖಂಡರು ಹಾಗೂ ಪತ್ರಕರ್ತರಾಗಿರುವ ವಿ.ಜಿ. ವೃಷಭೇಂದ್ರ ಸೇರಿದಂತೆ ಪಟ್ಟಣದ ಹಿರಿಯ ನಾಗರಿಕರು, ಸಾರ್ವಜನಿಕರು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಈ ಮೂಲಕ ಒತ್ತಾಯಿಸಿದ್ದಾರೆ. ಪಬ್ಲಿಕ್ ನ್ಯೂಸ್ ಕನ್ನಡ ಕೂಡ್ಲಿಗಿ.